ಶೈಲಪುತ್ರಿ ದೇವಿಯ ಕತೆ. ನವರಾತ್ರಿ ಪ್ರಥಮ ಅವತಾರ. ನವರಾತ್ರಿಯ ಮಹತ್ವ. ಮಕ್ಕಳೇ, ನಿಮ್ಮ ಮನೆಯಲ್ಲಿ ದಸರಾ ಸಮಯದಲ್ಲಿ ಬೊಂಬೆಗಳ ಮೆಟ್ಟಿಲನ್ನು ಇಡುತ್ತೀರಾ? ದೀಪ ಬೆಳಗಿಸಿ ಹಾಡು ಹಾಡುತ್ತೀರಾ? ಅದೇ ನವರಾತ್ರಿ. ನವ ಎಂದರೆ 9, ರಾತ್ರಿ ಎಂದರೆ ರಾತ್ರಿ. 9 ರಾತ್ರಿ ದೇವಿಯ 9 ರೂಪಗಳನ್ನು ಆರಾಧನೆ ಮಾಡುವುದೇ ನವರಾತ್ರಿ. ಪ್ರತಿದಿನ ದೇವಿ ಬೇರೆ ಬೇರೆ ರೂಪದಲ್ಲಿ ನಮ್ಮ ಮುಂದೆ ಬಂದು ನಮಗೆ ಬೋಧನೆ ಮಾಡುತ್ತಾಳೆ. ಮೊದಲ ದಿನದಲ್ಲಿ ಅವಳ ಶೈಲಪುತ್ರಿ ದೇವಿ, ಹಿಮಾಲಯ ರಾಜನ ಮಗಳು. ಎಮ್ಮೆ ಮೇಲೆ ಕುಳಿತಿರುವ ಶಾಂತರು ಶಕ್ತಿಯೂ ಆಗಿರುವ ರೂಪ. ಆದರೆ ಹೇಗೆ ಅವಳು ಶೈಲಪುತ್ರಿಯಾದಳು? ಆ ಕತೆ ತುಂಬಾ ಹಳೆಯದು. ಬನ್ನಿ ಕೇಳೋಣ. ಸತೀ ದೇವಿಯ ಕತೆ. ಬಹಳ ವರ್ಷಗಳ ಹಿಂದೆ ಬ್ರಹ್ಮನ ಪುತ್ರನಾದ ದಕ್ಷಿಣ ಪ್ರಜಾಪತಿಗೆ ಸುಂದರವಾದ ಮಗಳು ಹುಟ್ಟಿದ್ದಳು. ಅವಳ ಹೆಸರೇ ಸತಿ. ಸತಿ ಸುಂದರಳು, ಶೀಲಾವಂತಳು ಆಗಿದ್ದಳು. ಅವಳ ಹೃದಯದಲ್ಲಿ ಒಂದು ದೇವರ ಮೇಲಷ್ಟೇ ಪ್ರೀತಿ. ಆತನೇ ಮಹಾದೇವ ಶಿವ. ಶಿವನು ಕಾಶಿ, ಕೇದಾರ, ಕೈಲಾಸ ಪರ್ವತದಲ್ಲಿ ತಪಸ್ಸಿನಲ್ಲಿ ತಲ್ಲೀನನಾಗಿದ್ದ. ಅವನ ದೇಹಕ್ಕೆ ಭಸ್ಮ, ಕೇಶಗಳಲ್ಲಿ ಗಂಗಾ, ಕುತ್ತಿಗೆಗೆ ಹಾವು, ತಲೆ ಮೇಲೆ ಚಂದ್ರ, ಬಹಳ ಸರಳ ಭಿಕ್ಷುಕನಂತೆ ಕಾಣುತ್ತಿದ್ದ. ದಕ್ಷಿಣನಿಗೆ ಇಂತಹ ವ್ಯಕ್ತಿ ತನ್ನ ಮಗಳಿಗೆ ವರನಾಗುವುದು ಇಷ್ಟವಿರಲಿಲ್ಲ. ಅವನು ಧನ, ಶಕ್ತಿ, ಐಶ್ವರ್ಯ ಬಯಸಿದ್ದ. ಆದರೆ ಸತಿ ತನ್ನ ಮನಸ್ಸಿನಿಂದ ಶಿವನನ್ನು ಆರಿಸಿಕೊಂಡಳು. ಅವಳು ಶಿವನನ್ನೇ ವರಿಸಿಕೊಂಡಳು. ಮದುವೆಯಾದ ಮೇಲೆ ಸತಿ ಶಿವ ಸುಖ ಜೀವನ ನಡೆಸುತ್ತಿದ್ದರು. ಆದರೆ ದಕ್ಷಿಣ ತನ್ನ ಅಹಂಕಾರವನ್ನು ಬಿಡಲಿಲ್ಲ. ಒಮ್ಮೆ ದಕ್ಷಿಣನು ದೊಡ್ಡ ಯಜ್ಞವನ್ನು ಮಾಡಿಸಲು ತೀರ್ಮಾನಿಸಿದ. ಎಲ್ಲ ದೇವತೆಗಳನ್ನು ಆಹ್ವಾನಿಸಿದ. ಆದರೆ ಜ್ಞಾನತನದಿಂದ ಶಿವನನ್ನು, ಸತಿಯನ್ನು ಆಹ್ವಾನಿಸಲಿಲ್ಲ. ಸತಿ ತಂದೆಯ ಮನೆಗೆ ಹೋಗಿ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕೆಂದು ಬಯಸಿದಳು. ಶಿವನು ಹೇಳಿದ, ಅವರು ನಮ್ಮನ್ನು ಕರೆದಿಲ್ಲ, ಹೋಗಬೇಡ. ಆದರೆ ಸತಿ ಹೇಳಿದಳು, ನಾನು ಅವರ ಮಗಳು, ಆಹ್ವಾನವಿಲ್ಲದೆ ಹೋಗಬಹುದು. ಅವಳು ಹೋದಳು. ಆದರೆ ಯಜ್ಞದಲ್ಲಿ ದಕ್ಷಿಣನು ಶಿವನನ್ನು ತೀವ್ರವಾಗಿ ನಿಂದಿಸಿದನು. ಸತಿ ಅವಮಾನವನ್ನು ಸಹಿಸಲಾರದೆ ಕೋಪದಿಂದ ಹೇಳಿದಳು, ನಾನು ದಕ್ಷಿಣನ ಮಗಳು ಎನ್ನುವುದನ್ನು ತ್ಯಜಿಸುತ್ತೇನೆ. ಅವಳು ಹೊತ್ತಿನ ಅಗ್ನಿಯಲ್ಲಿ ತಾನು ಬಲಿ ನೀಡಿ ದೇಹತ್ಯಾಗ ಮಾಡಿದಳು. ಶಿವನು ದುಃಖದಿಂದ ಜಗತ್ತನ್ನೇ ಕಂಪಿಸಿದನು. ಅವನು ಸತಿಯ ದೇಹವನ್ನು ಎತ್ತಿಕೊಂಡು ನೃತ್ಯ ಮಾಡಿದನು. ದೇವತೆಗಳು ಭಯಗೊಂಡರು. ಆದರೆ ಸತಿ ಶಾಶ್ವತಳಾದ್ದರಿಂದ ಪುನಃ ಜನ್ಮ ತಾಳಬೇಕಾಯಿತು. ಶೈಲಪುತ್ರಿಯಾಗಿ ಜನನ. ಸತಿ ಮತ್ತೊಮ್ಮೆ ಅವತರಿಸಿದಳು. ಈ ಬಾರಿ ಹಿಮಾಲಯ ರಾಜನ ಮನೆಗೆ ಮಗಳಾಗಿ ಬಂದಳು. ಹಿಮಾಲಯ ಮತ್ತು ಅವರ ಪತ್ನಿ ಮೈನಾ ದೀರ್ಘಕಾಲ ದೇವರನ್ನು ಪ್ರಾರ್ಥಿಸಿದ್ದರು. ನಮಗೆ ಒಂದು ಮಹಾಶಕ್ತಿ ದೇವಿಯ ಅವತಾರವಾದ ಮಗಳು ದೊರಕಲಿ ಎಂದು. ಅವರ ಪ್ರಾರ್ಥನೆ ತೀರಿ ಸುಂದರ ಕಂದಮ್ಮ ಜನಿಸಿದಳು. ಅವಳು ಬೆಟ್ಟಗಳಲ್ಲಿ ಹುಟ್ಟಿದ್ದರಿಂದ ಅವಳಿಗೆ ಹೆಸರು ಬಂತು ಶೈಲಪುತ್ರಿ. ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು. ಅವಳು ಜನಿಸಿದಾಗ ಗಂಗೆಯು ಯಮುನೆಯು ಸಂತೋಷದಿಂದ ಹರಿದವು. ಹಕ್ಕಿಗಳು ಹಾಡಿದವು. ಅರಣ್ಯ ಹೂವುಗಳಿಂದ ತುಂಬಿತ್ತು. ಎಲ್ಲರೂ ಹೇಳಿಕೊಂಡರು, ದೇವಿ ಬಂದಿದ್ದಾಳೆ. ಬಾಲ್ಯದ ಶೈಲಪುತ್ರಿ. ಶೈಲಪುತ್ರಿ ಬಾಲ್ಯದಿಂದಲೇ ವಿಶೇಷಳಾಗಿದ್ದಳು. ಅವಳು
ಹಕ್ಕಿಗಳಿಗೆ ಕಾಳಜಿ ವಹಿಸುತ್ತಿದ್ದಳು. ಕರುಗಳಿಗೆ ಹಸಿವು ತೀರಿಸುತ್ತಿದ್ದಳು. ಬೆಟ್ಟದ ಮಲ್ಲಿಗೆ, ಕಾಡು ಹೂವುಗಳು ಅವಳನ್ನು ಸುತ್ತುವರಿಸುತ್ತಿದ್ದವು. ಒಮ್ಮೆ ಹಿಮಾಲಯ ರಾಜನು ಮಗಳನ್ನೇ ಕೇಳಿದ, ಮಗಳೇ, ನಿನಗೆ ಏನು ಬೇಕು? ಬಂಗಾರ ರತ್ನಗಳು, ಅರಮನೆಗಳು ಬೇಕೇ? ಶೈಲಪುತ್ರಿ ನಗುತ್ತಾ ಹೇಳಿದಳು, ಅಪ್ಪ, ನನಗೆ ಧನವಿಲ್ಲದೆ ಸಂತೋಷ. ನನಗೆ ಬೇಕಾದದ್ದು ಒಂದು ಮಾತ್ರ, ಸತ್ಯದ ಮಾರ್ಗ, ಧರ್ಮದ ದಾರಿ, ಶಿವನ ಸಂಗ. ಅವಳ ಬುದ್ಧಿ ಕೇಳಿ ತಂದೆ ತಾಯಿ ಆಶ್ಚರ್ಯಪಟ್ಟರು. ತಪಸ್ಸಿನ ಆರಂಭ. ಶೈಲಪುತ್ರಿ ದೊಡ್ಡವಳಾದ ಮೇಲೆ ಹೃದಯದಲ್ಲಿ ಶಿವನ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಿತು. ಅವಳು ನಿರ್ಧರಿಸಿದಳು, ನಾನು ತಪಸ್ಸು ಮಾಡಿ ಶಿವನನ್ನು ವರಿಸಿಕೊಳ್ಳಬೇಕು. ಅವಳು ಅರಮನೆ ಬಿಟ್ಟು ಕಾಡಿಗೆ ಹೋದಳು. ಕೇವಲ ಮರದ ಚಿಗುರುಗಳು, ಎಲೆಗಳು ತಿನ್ನುತ್ತಾ, ಕೆಲವೊಮ್ಮೆ ಕೇವಲ ಗಾಳಿ ಕುಡಿಯುತ್ತಾ ತಪಸ್ಸು ಮಾಡಿದಳು. ಅವಳು ವರ್ಷಗಟ್ಟಲೆ ಕಲ್ಲಿನಂತೆ ಕುಳಿತುಕೊಂಡಳು. ಮಳೆ ಸುರಿಯಲಿ, ಹಿಮ ಬೀಳಲಿ, ಬಿಸಿಲು ಹೊಳೆಯಲಿ, ಅವಳು ಮನಸ್ಸು ಚಲಿಸಲಿಲ್ಲ. ಪ್ರಾಣಿಗಳು ಅವಳನ್ನು ಕಾಯುತ್ತಿದ್ದವು. ಹಕ್ಕಿಗಳು ಅವಳ ಭುಜದ ಮೇಲೆ ಕೂತು ಹಾಡುತ್ತಿದ್ದವು. ಸಿಂಹ, ಕರಡಿ ಕೂಡ ಅವಳ ಬಳಿ ಶಾಂತವಾಗುತ್ತಿದ್ದರು. ದೇವತೆಗಳು ಅವಳನ್ನು ನೋಡಿ ಹೇಳಿಕೊಂಡರು, ಇಷ್ಟೊಂದು ಭಕ್ತಿ, ಇಷ್ಟೊಂದು ಶಕ್ತಿ, ಅವಳು ತಾಯಿಯೇ ಆಗಿದ್ದಾಳೆ. ಶಿವನ ಅನುಗ್ರಹ. ಅಂತೆಯೇ ಶಿವನು ತನ್ನ ಧ್ಯಾನದಿಂದ ಕಣ್ಣು ತೆರೆದನು. ಅವನು ಶೈಲಪುತ್ರಿಯ ತಪಸ್ಸನ್ನು ಕಂಡನು. ಅವಳ ಅಚಲ ಭಕ್ತಿ ಅವನ ಹೃದಯವನ್ನು ಮುಟ್ಟಿತು. ಅವನು ಅವಳ ಮುಂದೆ ಕಾಣಿಸಿಕೊಂಡು ಹೇಳಿದನು, ಪ್ರಿಯೆ, ನೀನು ಹಿಂದಿನ ಜನ್ಮದಲ್ಲಿ ಸತಿ, ಈಗ ಶೈಲಪುತ್ರಿಯಾಗಿ ಬಂದಿರುವೆ. ನಿನ್ನ ತಪಸ್ಸಿನಿಂದ ನಾನು ಹರ್ಷಗೊಂಡೆ. ನಾವು ಮತ್ತೆ ಒಂದಾಗೋಣ. ಶೈಲಪುತ್ರಿ ಸಂತೋಷದಿಂದ ಶಿವನನ್ನು ವಂದಿಸಿದಳು. ಅವರ ಮಿಲನವನ್ನು ದೇವತೆಗಳು, ಋಷಿಗಳು ಹರ್ಷದಿಂದ ಕೊಂಡಾಡಿದರು. ಶೈಲಪುತ್ರಿಯ ರೂಪ. ನವರಾತ್ರಿಯ ಮೊದಲನೆಯ ದಿನ ಭಕ್ತರು ಶೈಲಪುತ್ರಿಯನ್ನು ಆರಾಧಿಸುತ್ತಾರೆ. ಅವಳು ಎಮ್ಮೆ, ನಂದಿ ಮೇಲೆ ಸವಾರಿಯಾಗಿರುವಳು. ಬಲಗೈಯಲ್ಲಿ ತ್ರಿಶೂಲ, ದುಷ್ಟರನ್ನು ನಾಶ ಮಾಡುವ ಶಕ್ತಿ. ಎಡಗೈಯಲ್ಲಿ ಕಮಲ, ಶಾಂತಿ, ಶುದ್ಧತೆ, ಜ್ಞಾನ. ಅವಳ ರೂಪವೇ ನಮಗೆ ಹೇಳುತ್ತದೆ, ಶಕ್ತಿ ಮತ್ತು ಶಾಂತಿ ಎರಡು ಸಮಾನ. ಮಕ್ಕಳೇ, ಶೈಲಪುತ್ರಿಯ ಕತೆ ನಮಗೆ ತುಂಬ ಪಾಠಗಳನ್ನು ಕೊಡುತ್ತದೆ. ಧೈರ್ಯ, ಶ್ರದ್ಧೆ, ಭಕ್ತಿ, ದಯೆ. ಧೈರ್ಯ, ಕಷ್ಟ ಬಂದರೂ ಧರ್ಮದ ದಾರಿ ಬಿಟ್ಟುಕೊಡಬಾರದು. ಶ್ರದ್ಧೆ, ತಪಸ್ಸಿನಿಂದ, ಪರಿಶ್ರಮದಿಂದ ಯಾವುದೇ ಗುರಿ ಸಾಧಿಸಬಹುದು. ಭಕ್ತಿ, ನಿಷ್ಠೆಯಿಂದ ದೇವರನ್ನು ಪೂಜಿಸಿದರೆ ಅವರು ಖಂಡಿತ ಬರುತ್ತಾರೆ. ದಯೆ, ಪ್ರಾಣಿಗಳಿಗೆ, ಜನರಿಗೆ ಕರುಣೆ ತೋರಬೇಕು. ನವರಾತ್ರಿಯ ಆರಂಭ. ಅದಕ್ಕಾಗಿ ನವರಾತ್ರಿಯ ಮೊದಲ ದಿನವನ್ನು ಶೈಲಪುತ್ರಿಯ ಆರಾಧನೆಯಿಂದಲೇ ಪ್ರಾರಂಭಿಸುತ್ತೇವೆ. ಅವಳು ಬೀಜದಂತೆ. ಮೊದಲ ಹೆಜ್ಜೆ. ಬೀಜವಿಲ್ಲದೆ ಮರ ಬೆಳೆಯುವುದಿಲ್ಲ. ಹಾಗೆ ಪ್ರಥಮ ದಿನವಿಲ್ಲದೆ ನವರಾತ್ರಿ ಪೂರ್ಣವಾಗುವುದಿಲ್ಲ. ಅವಳ ಆಶೀರ್ವಾದದಿಂದ ನಾವು ಮುಂದಿನ 8 ದಿನಗಳ ಪಯಣವನ್ನು ಸುಲಭವಾಗಿ ಸಾಗಿಸುತ್ತೇವೆ. ಅಂತಿಮ ಸಂದೇಶ. ಮಕ್ಕಳೇ, ಶೈಲಪುತ್ರಿ ನಮ್ಮೆಲ್ಲರ ತಾಯಿ. ಅವಳು ಎದೆ ಗಟ್ಟಿತನ, ಶಾಂತಿ, ಸಹನೆ ಕಲಿಸುತ್ತಾಳೆ. ನೀವು ಗಾಳಿ ಬೀಸುವಾಗ ಎಲೆಗಳು ಮೃದುವಾಗಿ ಹರಿದಾಡುವುದನ್ನು ನೋಡಿದ್ದೀರಾ? ನದಿಯ ತೀರದಲ್ಲಿ ಹೂವು ಅರಳಿದರೆ ಅವಳ ಧ್ವನಿ ಕೇಳಬಹುದು. ಮಕ್ಕಳೇ, ಬೆಟ್ಟದಂತೆ ದೃಢವಾಗಿರಿ, ಕಮಲದಂತೆ ಶುದ್ಧವಾಗಿರಿ, ಎಮ್ಮೆದಂತೆ
ಸಹನಶೀಲರಾಗಿರಿ. ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದೇನೆ.